ರೇಡಿಯೋ ಸ್ಟೇಷನ್ ಮಾತ್ರವಲ್ಲದೆ ಲೆಬನಾನ್ನ ಬೈರುತ್ ಮೇಲೂ ಕೂಡ ಇಸ್ರೇಲ್ ದಾಳಿ ಮಾಡಿದೆ. ಬೈರುತ್ನ ಬೃಹತ್ ಕಟ್ಟಡದ ಮೇಲೆ ಬಾಂಬ್ ದಾಳಿ ಮಾಡಿರುವುದು. ಲೆಬನಾನ್ನ ಬೈರುತ್ ಮೇಲೂ ಕೂಡ ಇಸ್ರೇಲ್ ದಾಳಿ ನಡೆಸಿದೆ. ಬೈರುತ್ನ ಬೃಹತ್ ಕಟ್ಟಡದ ಮೇಲೆ ದಾಳಿ ನಡೆಸಿರುವುದು ಬಾಂಬ್ ದಾಳಿಗೆ ಅಪಾರ್ಟ್ಮೆಂಟ್ ಕೊಠಡಿ ಧ್ವಂಸವಾಗಿದೆ. ಕಟ್ಟಡ ಹೊತ್ತಿ ಉರಿತಾ ಇರುವ ದೃಶ್ಯ ರಿಲೀಸ್ ಮಾಡಲಾಗಿದೆ. ಸದ್ಯ ಯಾವುದೇ ಸಾವು ನೋವಾಗಿರುವ ಬಗ್ಗೆ ಇಲ್ಲಿವರೆಗೂ ಯಾವುದೇ ರಿಪೋರ್ಟ್ ಸಿಕ್ಕಿಲ್ಲ. ಬಟ್ ಏನಾಗ್ತಿದೆ ಅಂತ ಹೇಳಿದ್ರೆ, ಮಿತ್ರ ರಾಷ್ಟ್ರಗಳು ಅಥವಾ ಗಡಿ ಹಂಚಿಕೊಂಡಿರುವ ರಾಷ್ಟ್ರಗಳ ವಿರುದ್ಧವಾಗಿ ಕೂಡ ಇಸ್ರೇಲ್ ತನ್ನ ಯುದ್ಧದ ಭೀಕರತೆಯ ಸಾರ್ತಾ ಇದೆ. ಸಂಬಂಧಪಟ್ಟಂತೆ ಲೆಬನಾನ್ನಲ್ಲಿ, ಅದರಲ್ಲೂ ಬಹಳ ಮುಖ್ಯವಾಗಿ ಗಮನಿಸಬೇಕು ಅಂತ ಹೇಳಿದ್ರೆ, ಇರಾನ್ನ ಸಂಘಟನೆಕಾರರ ಗುರುತಿಸಿಕೊಂಡಿರುವಂಥ HH ಅಂದರೆ ಹಮಾಸ್, ಹಿಜ್ಬುಲ್ಲಾ ಹಾಗೆ ಹೌತಿ ಸಂಘಟನೆಯು ಕೂಡ ಇರಾನ್ಗೆ ಮೊದಲಿಂದಲೂ ಕೂಡ ಅಭಯ ಹಸ್ತವನ್ನು ನೀಡ್ತಾ ಇರೋದು, ಶಸ್ತ್ರಾಸ್ತ್ರವನ್ನು ಕೆಲವೊಂದಷ್ಟು ರವಾನೆ ಮಾಡ್ತಾ ಇರೋದೆಲ್ಲ ಗೊತ್ತೇ ಇದೆ. ಇದರ ಮಧ್ಯದಲ್ಲಿ ಈಗ ಆಪರೇಷನ್ ಎಪಿಕ್ ಫ್ಯೂರಿ ಅನ್ನುವಂಥ ಹೆಸರಿನಲ್ಲಿ ಅಮೆರಿಕ ಕೂಡ 51 ನೌಕೆಯನ್ನು ಹೊಡೆದುರುಳಿಸಿದೆ. ಜೊತೆಗೆ ಯುದ್ಧ ಭೀಕರತೆ ಕೂಡ ಮುಗಿಲು ಮುಟ್ತಾ ಇದೆ. ಇದರ ಮಧ್ಯದಲ್ಲಿ ಈಗ ಮತ್ತೆ ಲೆಬನಾನ್ನ ಬೈರುತ್ ಪ್ರದೇಶದ ಮೇಲೆ ಇಸ್ರೇಲ್ ದಾಳಿ ಮಾಡೋದಕ್ಕೆ ಮುಂದಾಗ್ತಿರುವುದು. ಬೈರುತ್ನ ಬೃಹತ್ ಕಟ್ಟಡಗಳನ್ನು ಗುರಿಯಾಗಿಸಿಕೊಂಡು ಸ್ಫೋಟಕ ವಸ್ತುಗಳು ಅಥವಾ ಬಾಂಬನ್ನು ಹಾಕಲಾಗ್ತಾ ಇದೆ. ಇಸ್ರೇಲ್ ಬೈರುತ್ನ ದಕ್ಷಿಣ ಉಪನಗರಗಳಲ್ಲಾಗಿರುವಂಥ ಹಿಜ್ಬುಲ್ಲಾ ಮೂಲಸೌಕರ್ಯ, ಶಸ್ತ್ರಾಸ್ತ್ರ ಸಂಗ್ರಹಣೆ ಹಾಗೆ ಉತ್ಪಾದನಾ ಕೇಂದ್ರಗಳಿರ್ತಾವಲ್ಲ, ಇದ್ರ ಮೇಲೆ ಸರಣಿ ವೈಮಾನಿಕ ದಾಳಿಯನ್ನು ನಡೆಸ್ಕೊಂಡು ಬರ್ತಾ ಇರೋದು. ಸಂಬಂಧಪಟ್ಟಂತೆ ಬಹಳ ದೊಡ್ಡ ಮಟ್ಟಕ್ಕೆ ಕೂಡ ಸಮಸ್ಯೆ ಎದುರಾಗುವಂತಹ ಲಕ್ಷಣಗಳು ಕೂಡ ಕಾಣಿಸ್ತಾ ಇರೋದು. ಅಂದರೆ ಈಗಾಗಲೇ ಮೂರು ಸಂಘಟನೆಯಿಂದ ಕೂಡ ಇರಾನ್ಗೆ ಬೆಂಬಲ ದೊರಕ್ತಾ ಇರೋದು ಗೊತ್ತು. ಅಣ್ವಸ್ತ್ರ ತಯಾರಿಕೆಯಲ್ಲೂ ಕೂಡ ಇರಾನ್ ಸಹಿ ಹಾಕಿದ್ರೂ ಕೂಡ ಮತ್ತೆ ತಮ್ಮ ಕಪಿಚೇಷ್ಟೆಯನ್ನು ಮುಂದುವರಿಸ್ತಾ ಇರೋದ್ರಿಂದ, ಅದರ ಜೊತೆಗೆ ಅಮೆರಿಕಕ್ಕೂ ಲಾಭ. ಎಲ್ಲ ಒಂದು ಕಡೆ ಇರಾನನ್ನು ಕಪಿಮುಷ್ಟಿಯಲ್ಲಿ ಇಟ್ಕೊಂಡ್ರೆ ಅಥವಾ ಅವರನ್ನು ನಾಶ ಮಾಡಿಬಿಟ್ರೆ ಇಡೀ ಜಗತ್ತೇ ನಮ್ಮದಾಗತ್ತೆ, 3ನೇ ಮಹಾಯುದ್ಧ ಆದರೂ ತೊಂದರೆ ಇಲ್ಲ ಅನ್ನುವಂಥ ಲೆಕ್ಕಾಚಾರ. ಇದರ ಮಧ್ಯದಲ್ಲಿ ಎಲ್ಲೋ ಅವರವರ ನಡುವೆಯೇ ವೈಮನಸ್ಯ ಕೂಡ ಉಂಟಾಗ್ತಾ ಇದೆ. ಇಸ್ರೇಲ್ ನಡೆಸ್ತಾ ಇರುವಂಥ ದಾಳಿಯನ್ನು ಅಮೆರಿಕದ ಗಮನಕ್ಕೆ ತರದೇ ಇರೋದಕ್ಕೆ ಬೇಸರವನ್ನು ವ್ಯಕ್ತಪಡಿಸಿದಂತಹ ಉದಾಹರಣೆಗಳು ಕೂಡ ಇದೆ. ಬಟ್ ಮುಂದುವರೆದೀಗ ಲೆಬನಾನ್ನ ಬೈರುತ್ ಮೇಲೆ ಕೂಡ ಇಸ್ರೇಲ್ ದಾಳಿಯನ್ನು ಮಾಡಿದೆ. ಬಾಂಬ್ ದಾಳಿಗೆ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ, ಅಪಾರ್ಟ್ಮೆಂಟ್ ಕೊಠಡಿ ಕಂಪ್ಲೀಟ್ ಆಗಿ ಧ್ವಂಸವಾಗಿದೆ. ಇನ್ನು ಕಟ್ಟಡ ಹೊತ್ತಿ ಉರಿತಾ ಇರುವ ದೃಶ್ಯ ರಿಲೀಸ್ ಆಗಿದೆ. ಎಷ್ಟು ಜನ ಸತ್ತಿದ್ದಾರೆ, ಬದುಕಿದ್ದಾರೆ, ಆ ಅವಶೇಷಗಳ ಅಡಿಯಲ್ಲಿ ಸಿಲುಕಾಕೊಂಡಿದ್ದಾರೆ, ಯಾವೊಂದಕ್ಕೂ ಕೂಡ ಅಂಕಿಅಂಶಗಳು ಸಿಕ್ಕಿಲ್ಲ. ಸದ್ಯ ಮತ್ತೆ ಯುದ್ಧದ ಭೀಕರತೆ ಇವತ್ತು 12ನೇ ದಿನ, ಇನ್ನೂ ಒಂದಷ್ಟು ದಿನಗಳ ಕಾಲ, ಇನ್ನೂ ಒಂದಷ್ಟು ವಾರಗಳ ಕಾಲ ಮುಂದುವರಿಯುತ್ತೆ ಅನ್ನುವಂಥ ಸಂದೇಶ ಸಿಗ್ತಾ ಇದೆ. ಇದನ್ನೆಲ್ಲ ಬ್ರೇಕ್ ಹಾಕಬೇಕು, ಅಟ್ಲೀಸ್ಟ್ ಯುದ್ಧವನ್ನು ನಿಲ್ಲಿಸಿ ಅಂತ ಅಮೆರಿಕ ಕೂಡ ಖಡಕ್ ಎಚ್ಚರಿಕೆಯನ್ನು ಕೊಡ್ತಾ ಇದ್ರು ಕೂಡ ಇರಾನ್ ಮಾತ್ರ ತಮ್ಮ ಸ್ವಾಭಿಮಾನಕ್ಕೆ ಬಂದ ರೀತಿಯಲ್ಲಿ ಇಲ್ಲ, ಯುದ್ಧವನ್ನು ಶುರು ಮಾಡಿರೋದು ನೀವು, ಕೊನೆಗಳಿಸೋದು ನಾವೇ ಅನ್ನೋದಾಗಿ ಕೂಡ ಅವರು ಟ್ವೀಟ್ ಮಾಡ್ಕೊಂಡಿದ್ದಾರೆ. ಮುಂದುವರೆದು ಖಮೇನಿಯ ಹತ್ಯೆ ನಂತರ ಇನ್ನಷ್ಟು ಯುದ್ಧದ ಭೀಕರತೆ ಜಾಸ್ತಿ ಆಗಿರೋದು. ಅವರ ಮಗನ ಉತ್ತರಾಧಿಕಾರದ ನಂತರದಲ್ಲಿ ಅಡಗುತಾಣದ ಮೂಲಕ ಮೆಸೇಜನ್ನು ಶೇರ್ ಮಾಡ್ತಾನೆ ಇದ್ದಾರೆ. ಸೊ ಹಾಗಾಗಿ ಯಾವಾಗ ಏನಾಗುತ್ತೆ ಪರಿಸ್ಥಿತಿ, ಅಥವಾ ಬೇರೆ ಬೇರೆ ರಾಷ್ಟ್ರಗಳ ಬುಡಕ್ಕೂ ಬಂದುಬಿಡುತ್ತಾ, ಅವುಗಳು ಕೂಡ ಈ ದೇಶಗಳ ನೆರವಿಗೆ ಹೋಗಬೇಕಾಗತ್ತಾ ಅನ್ನುವಂಥ ವಿಚಾರಗಳು ಕೂಡ ಮುನ್ನೆಲೆಗೆ ಬರ್ತಾ ಇದೆ. ಸಂಬಂಧಪಟ್ಟಂತೆ ಅಮೆರಿಕ, ರಷ್ಯಾ ಕೂಡ ಈ ಹಿಂದೆ ಮಾತುಕತೆಯನ್ನು ನಡೆಸಿತ್ತು, ಇದನ್ನು ಹೇಗಾದರೂ ಮಾಡಿ ತಡಿಬೇಕು ಅಂತ. ಆದರೆ ಯಾವುದು ಕೂಡ ಕಂಟ್ರೋಲ್ಗೆ ಬರದೇ ಇರೋದು ಬಹಳಷ್ಟು ಚರ್ಚೆಗೂ ಬಹಳಷ್ಟು ಆತಂಕಕ್ಕೂ ಕಾರಣವಾಗ್ತಾ ಇದೆ.